ಹೇಳ್ತೇನೆ. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ನಿವಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರೀಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಮಿತ್ಯ ಮಹಾತ್ರಿಪುರ ಸುಂದರಿ. ಈ ವರ್ಷದ ನಮ್ಮೆಲ್ಲರ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂಥ ಸುತ್ತೂರು ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಪ್ರಾರಂಭವಾಗಿ ಇಂದು ನಾವು 5ನೇ ದಿನದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಆಚರಿಸುವ ಈ ಪವಿತ್ರ ಗಳಿಗೆಯಲ್ಲಿ ವಿಶೇಷವಾಗಿ ತೆಪ್ಪೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂತೋಷ. ನಮ್ಮ ಈ ಒಂದು ಸಂದರ್ಭದಲ್ಲಿ ಈ ಕ್ಷೇತ್ರದ ಎಲ್ಲ ಗುರು ಪರಂಪರೆಯನ್ನು ಸ್ಮರಿಸಿ, ಕ್ಷೇತ್ರದ ದೇವತೆಗಳನ್ನ ಸ್ಮರಿಸಿ, ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲ್ ಗಂಗಾಧರ ಮಹಾಸ್ವಾಮೀಜಿಯವರ ಸ್ಮರಣೆಯನ್ನು ಕೂಡ ಮಾಡಿ, ಸುತ್ತೂರು ವೀರಸಿಂಹಾಸನ ಮಠದ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಸನ್ನಿಧಿಯಲ್ಲಿ ನಮಿಸಿ ಬಂದಂಥ ಎಲ್ಲ ಆಸ್ತಿಕ ಭಕ್ತರೇ, ನಮ್ಮ ಹನೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ರವರೇ, ಅನಿಲ್ ಚಿಕ್ಕಮಾಧವ್ ಅವರೇ, ಮಲ್ಲಿಕಾರ್ಜುನ್ ಅವರೇ ಮತ್ತು ಬಂದಂಥ ಎಲ್ಲ ಸದ್ಭಕ್ತರೇ, ಯತಿಶ್ರೇಷ್ಠರೇ, ಇದೊಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಇವತ್ತಿನ ಈ ದಿನದ ಈ ಗಳಿಗೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಏರ್ಪಡಿಸಿರ್ತಕ್ಕಂಥ ತೆಪ್ಪೋತ್ಸವದ ಕಾರ್ಯಕ್ರಮ ಬಹು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನದಿಯಲ್ಲಿ ತೆಪ್ಪವನ್ನು ನಾವು ಇಲ್ಲಿ ಇಟ್ಟು ತೆಪ್ಪದಲ್ಲಿ ನಿಂತು ಮಾತನಾಡ್ತಾ ಇದ್ದೇವೆ. ಕೆಳಗಡೆ ನದಿಯ ಚಲನೆ ಇದೆ. ನಮ್ಮ ದೇಹ ಚೆಂದ ಇರಬೇಕು ಅಂತಂದರೆ ರಕ್ತನಾಳಗಳು ಚೆನ್ನಾಗಿರಬೇಕು, ರಕ್ತವು ಕೂಡ ಪರಿಶುದ್ಧವಾಗಿರಬೇಕು. ರಕ್ತದಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂದರೆ ಹೃದಯಾಘಾತ ಆಗುತ್ತೆ. ಅದೇ ರೀತಿಯಲ್ಲಿ ದೇಹಕ್ಕೆ ರಕ್ತನಾಳಗಳು ಎಷ್ಟು ಮುಖ್ಯವೋ, ಆರ್ಟರಿಗಳು, ಒಂದು ದೇಶಕ್ಕೆ ನದಿಗಳು ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ನದಿಯಲ್ಲಿ ಗಲೀಜಾಯಿತು ಅಂತಂದರೆ, ಸೆಡಿಮೆಂಟ್ಸ್ ಆಯಿತು ಅಂದರೆ, ಸೀವೇಜು, ಇಂಡಸ್ಟ್ರಿಯಲ್ ವೇಸ್ಟ್ ಆಯಿತು ಅಂದರೆ ನದಿಗಳು ಹಾಳಾಗ್ತವೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂದರೆ ಆರೋಗ್ಯ ಹಾಳಾಗುತ್ತೆ. ನಮ್ಮ ನದಿಗಳಲ್ಲಿ ಕೊಳಚೆ ಜಾಸ್ತಿ ಬಂತು ಅಂದರೆ ದೇಶದ ಪರಿಸ್ಥಿತಿ ಕೆಡುತ್ತೆ. ಅದಕ್ಕಾಗಿ ಇದೊಂದು ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮವಾಗಿ ಕೂಡ ಭಕ್ತಿಯ ಜೊತೆಯಲ್ಲಿ ಪ್ರಜ್ಞಾ ಕಾರ್ಯಕ್ರಮವಾಗಿ ತೆಪ್ಪೋತ್ಸವದ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥದ್ದು ಪೂಜ್ಯ ಗುರೂಜಿಯವರ ದೇಶದ ಮತ್ತು ಸಾಮಾಜಿಕ ಕಳಕಳಿಗೆ ಒಂದು ಕನ್ನಡಿ ಅಂತಿದೆ. ಇಂತಹ ಹೊತ್ತಿನಲ್ಲಿ ಭಕ್ತಿ ಹೆಸರಿನಲ್ಲಿ ಬಂದಂಥ ತಮ್ಮಗಳೆಲ್ಲರಿಗೂ ಜಾಗೃತಿ ಮೂಡಿಸುವ, ಭಕ್ತಿ ಹೆಸರಿಗೆ ಸಿಂಚನವನ್ನು ಮೂಡಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷ ಇದೆ. ಪೂಜ್ಯ ಸ್ವಾಮೀಜಿಯವರು ಮೊನ್ನೆ ಮಳವಳ್ಳಿಯಲ್ಲಿ ಮಾಡಿದಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇನ್ನೂ ಹಚ್ಚ ಹಸಿರಿನಲ್ಲಿ ಇರೋ ಸಂದರ್ಭದಲ್ಲೇ ಅಷ್ಟೇ ವಿಶೇಷವಾದ ರೀತಿಯಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೀತಾ ಇರ್ತಕ್ಕಂಥ ಸಂತೋಷ. ಆಧುನಿಕ ಜಗತ್ತಿನಲ್ಲಿ ಆಧ್ಯಾತ್ಮ, ತಂತ್ರಜ್ಞಾನ ಮತ್ತು ವಿಜ್ಞಾನ ಎಲ್ಲವೂ ಕೂಡ ಸಮ್ಮಿಳನಗೊಂಡದ್ದು ಅದರ ವ್ಯಕ್ತಿಯ ಬದುಕು ಸುಂದರವಾಗಿರುತ್ತೆ. ಅಂತಹ ಭಕ್ತಿ, ಆಧ್ಯಾತ್ಮಿಕತೆ ಮತ್ತು ವಿಜ್ಞಾನದ ಜೊತೆ ಸಮ್ಮಿಳನಗೊಳಿಸ್ತಕ್ಕಂಥ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ. ಇಂತಹ ಹೊತ್ತಿನಲ್ಲಿ ಬಂದಂಥ ಸಕಲ ಭಕ್ತಾದಿಗಳಿಗೆ ಭಗವಂತನ ಪೂರ್ಣ ಆಶೀರ್ವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ. ಸದ್ಭಕ್ತ ಜನಸಂದೋಹ ಕಷ್ಟ ಸಂಚಯ ನಾಶಕಂ ಕಾಮಕಾಲ ಭಯಾತೀತ ಶಿವರಾತ್ರೀಶ್ವರಂ. ಪೀಠದ ಪರಂಪರೆ ಎಲ್ಲ ಪೂಜ್ಯರ ಹಿಡಿತಾವರೆಗಳಲ್ಲಿ ಪಡೆದು ಚುಂಚನಗಿರಿ ಮಹಾಸಂಸ್ಥಾನದ ಜಗದ್ಗುರು ಮಹಾಸ್ವಾಮಿಯವರಲ್ಲಿ ಅಭಿವಂದಿಸಿ, ಶಾಸಕದ್ವಯರಾದ ಮಂಜುನಾಥ್ ಅವರೇ, ಅನಿಲ್ ಚಿಕ್ಕಮಾಧವ್ ಅವರೇ, SP ಅವರಾದ ಮಲ್ಲಿಕಾರ್ಜುನ್ ಅವರೇ, ಎಲ್ಲ ಆಸ್ತಿಕ ಬಂಧುಗಳೇ, ಮಾತುಗಳೇ, ಈ ದಿವಸ ಈ ವರ್ಷದ ಜಾತ್ರಾ ಮಹೋತ್ಸವ ನಾಳೆ ಸಂಪನ್ನಗೊಳ್ಳಲಿದ್ದು, ಅದರ ಪೂರ್ವ ಹಿಂದಿನ ದಿನ ಇವತ್ತು ತೆಪ್ಪೋತ್ಸವದ ಒಂದು ಶುಭಾವಸರದಲ್ಲಿ ಸೇರಿದ್ದೇವೆ. ಈ ತೆಪ್ಪೋತ್ಸವದ ಸಂದರ್ಭದಲ್ಲಿ ನಮೋ ಬ್ರಿಗೇಡ್ ವತಿಯಿಂದ ಕೆಲವಾರು ವರ್ಷಗಳಿಂದ ಈ ಕಪಿಲಾರತಿಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅವರ ಸಂಕಲ್ಪ ಇದೇ ರೀತಿ ಕಪಿಲಾರತಿಯನ್ನು ಗಂಗಾರತಿಯ ರೀತಿಯಲ್ಲಿ ಕಪಿಲಾ ನದಿಯ ತಟದಲ್ಲಿ ವಿವಿಧ ಭಾಗಗಳಲ್ಲಿ ಇದನ್ನು ಆಚರಣೆ ಮಾಡಿ ನದಿಯ ಪಾವಿತ್ರತೆಯನ್ನು ಕಾಪಾಡುವ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಅವರ ಸದಾಶಯ ಆಗಿದೆ. ಅದರಂತೆ ಈ ತೆಪ್ಪೋತ್ಸವ ಸಂದರ್ಭದಲ್ಲೂ ಈ ಕಪಿಲಾರತಿ ನಡೀತಾ ಇದೆ.
ಪೂಜ್ಯರು ಗಣ್ಯರು ಹೇಳಿದ ಹಾಗೆ ಪ್ರಕೃತಿ ಮಾತೆಯನ್ನು ಸ್ವಚ್ಛವಾಗಿ ಪವಿತ್ರವಾಗಿ ಇಟ್ಕೊಳ್ಬೇಕಾದಂತಹದ್ದು ನಮ್ಮೆಲ್ಲರ ಜವಾಬ್ದಾರಿ. ನಾವು ಸೇವಿಸುವ ಗಾಳಿ, ಕುಡಿಯುವ ನೀರು, ವಾಸ ಮಾಡುವ ಭೂಮಿ ಎಲ್ಲವನ್ನು ಕೂಡ ಪವಿತ್ರವಾಗಿ ಇಟ್ಕೊಳ್ಬೇಕಾದಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಹೀಗೆ ಯಾವುದನ್ನು ಅಪವಿತ್ರಗೊಳಿಸಿದ ಹಾಗೆ ಪವಿತ್ರಗೊಳಿಸ್ಕೊಳ್ಳೋಕ್ಕೆ ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದು ಯಶಸ್ವಿಯಾಗಿ ನೆರವೇರಲಿ. ತೆಪ್ಪೋತ್ಸವವನ್ನು ಆನಂದಿಸಿ, ಬಾಣ ಬಿರುಸುಗಳನ್ನು ಕೂಡ ನೋಡಿ ಆನಂದಿಸಿ, ಗುರುಗಳ ಕೃಪೆಗೆ ಪಾತ್ರರಾಗಿ ಆಶಯ ವ್ಯಕ್ತ ಮಾಡಿ ನಾನು ಮಾತನಾಡ್ತೀನಿ. ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಸುತ್ತೂರು ಮಹಾಸಂಸ್ಥೆ